ನಮಸ್ಕಾರಗಳು. ಇಂದು ನಮ್ಮ ತುಷಾ ಸಂಸ್ಥೆ ಮಂಗಳೂರು ವಿದ್ಯಾರ್ಥಿಗಳಿಗಾಗಿ ಟ್ಯಾಟ್ ಎಕ್ಸಾಮ್ ಅನ್ನು ಹಮ್ಮಿಕೊಂಡಿದೆ. ಬನ್ನಿ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನ ಕೇಳೋಣ. ಹೇಗಿತ್ತು ಎಕ್ಸಾಮ್? Personally, it was helpful for me to regain all the information that I've studied in my lower class before the actual subject start. Maybe under some stress I couldn't write, but I think I did well. It was a very good experience of writing that exam. I have gained a lot of valuable knowledge and improved my confidence and motivated me to keep learning. This will help us to know our strengths and weaknesses, like concepts which we are learning, and to manage our time. This will help you to give confidence for the next upcoming exams. And ಒಂದು overview ಸಿಕ್ಕಿದೆ, ಹೇಗೆ ಒಂದು ಎಕ್ಸಾಮ್ ಮ್ಯಾನೇಜ್ ಮಾಡ್ಬೋದು ನಾವು. Exam was really well. The 100 marks we were supposed to solve in 2 hours. It was very similar to that which we'll be attempting in CF Foundation. The questions were of good standard and it really gave a feel of how competitive the exam was. ಎಕ್ಸಾಮ್ ಸುಲಭವಿತ್ತು. ನಮಗೆ ಇಷ್ಟುವರೆಗೆ ನೆಗೆಟಿವ್ ಮಾರ್ಕ್ಸ್ ಇದು ಎಕ್ಸಾಮ್ ಆಗ್ಲಿಲ್ಲ. ಸೊ MCQs ಅದು ನೆಗೆಟಿವ್ ಮಾರ್ಕ್ಸ್ ಹೆಂಗೆ ಅಪ್ಲೈ ಆಗ್ತದೆ ಅದೆಲ್ಲ ನಮಗೆ ಈಗ ಇದರಲ್ಲಿ ಗೊತ್ತಾಗ್ತದೆ. ನಮ್ಮ ಎಕ್ಸಾಮ್ ಮತ್ತೆ ತುಂಬಾ ಟ್ರಿಕ್ಕಿ ಕ್ವಶನ್ಸ್ ಇತ್ತು, ಎಲ್ಲ ಈಸಿ ಅಂತ ಇರ್ಲಿಲ್ಲ, ಎಲ್ಲ ಡಿಫಿಕಲ್ಟ್ ಇರ್ಲಿಲ್ಲ. ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಕೂಡ ಇತ್ತು, ಮತ್ತೆ ಮಾಡ್ರೇಟ್ ಎಲ್ಲ ಇತ್ತು. ಮತ್ತೆ ಅದೇ MCQs ನಾವೆಲ್ಲ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡುದು. ಮತ್ತೆ ನಮ್ಮ and we were apprehensive about the unknown marks also. ಎಲ್ಲ ಗೊತ್ತಿತ್ತು ಅಂತ ಸಹ ಹೇಳಲಿಕ್ಕೆ ಆಗ್ಲಿಲ್ಲ. ಇಂಟ್ರಾ ಎಕ್ಸಾಮ್ ತುಂಬಾ ಹೆಲ್ಪ್ ಮಾಡುತ್ತೆ ಫ್ಯೂಚರ್ ಅಲ್ಲಿ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಇನ್ನೂ ಬರ್ಲಿಕ್ಕೆ ಇದೆ, ಜಸ್ಟ್ ಬಿಗಿನಿಂಗ್ ಅಲ್ಲ. ಫೌಂಡೇಶನ್ ಮತ್ತೆ ನಮ್ದು ಇಂಟರ್ಮೀಡಿಯೇಟ್ ಎಲ್ಲ ಬರ್ಲಿಕ್ಕೆ ಇದೆ, ಅದರಲ್ಲಿ ಕೂಡ ರೆಡಿ ಆಗ್ಲಿಕ್ಕೆ ಇದೆಲ್ಲ ಹೆಲ್ಪ್ ಆಗ್ತದೆ. ಇಂಥ 2 ಪೇಪರ್ಸ್ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಬರ್ತದೆ, ಸೇಮ್ ಪ್ಯಾಟರ್ನ್ ಅಲ್ಲಿ. ಸೊ ಅದೇ ಇದು ಹಿಂಗೆ ಮಾಡಿದ್ರೆ ನಮಗೆ ನೆಕ್ಸ್ಟ್ ಗೆ ಫ್ಯೂಚರ್ ಗೆ ರೆಡಿ ಆಗ್ಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು.